ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ದಿನವನ್ನು ಬಹಳ ಪಾಸಿಟಿವ್ ಆಗಿ ಶುರು ಮಾಡ್ತಾ ಇದ್ದೀನಿ. ಎದ್ದ ತಕ್ಷಣ ಇವತ್ತು ಸ್ನಾನ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಸಂಜೆ ಟೈಮೇ ಪೂಜೆ ಮಾಡೋದು ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಇವತ್ತು ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅನ್ನೋದನ್ನು ನಾನು ಹೋಗ್ತಾ ಹೇಳ್ತೀನಿ, ನಿಮಗೆ ಗೊತ್ತಾಗತ್ತೆ. ನಾನು ಡೈಲಿ ವ್ಲಾಗ್ಸ್ನ ಶೂಟ್ ಮಾಡ್ಕೊತೀನಿ, ಆದರೆ ಎಡಿಟ್ ಮಾಡೋಕ್ಕೆ ಟೈಮೇ ಇರಲ್ಲ. ಆದ್ದರಿಂದ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ. ಪ್ರತಿದಿನ ಬೆಳಿಗ್ಗೆ ಹಾಗೆ ಇವತ್ತು ಸಹ ಪಾತ್ರೆಯನ್ನು ತೊಳೆದಾಯಿತು. ಇದು ನಾನು ಬೆರಕೆ ಸೊಪ್ಪಿನ ಬಜ್ಜಿ ಮಾಡಿದ ವಿಚಾರ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ನೆನ್ನೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೆನ್ನೆ ಸ್ವಲ್ಪ ಹಾಲು ಮಿಕ್ಕಿದ್ರಿಂದ ಇವತ್ತು ಸಹ ಅರ್ಧ ಲೀಟರ್ ಹಾಲು ತಂದಿದ್ದಾರೆ. ಅಮ್ಮ ಪಟ್ಟಣಕ್ಕೆ ಹೋಗಿದ್ರಂತೆ, ಅದಕ್ಕೆ ಕರ್ಬೂಜ ಹಣ್ಣು ಮತ್ತು ಮಾವಿನಕಾಯಿ ತಂದಿದ್ದಾರೆ. ಅಂದರೆ ಆಮಿನಿ ಮಾವಿನ ಹಣ್ಣನ್ನು ತಂದಿದ್ದಾರೆ. ನಾನು ಬಟಾಣಿ ಕಾಳನ್ನು ಏನಿಗೆ ನೆನೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಆಲೂಗಡ್ಡೆ ಕುರ್ಮಾ ಮತ್ತು ದೋಸೆಯನ್ನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ 3 ಆಲೂಗಡ್ಡೆ ಇದ್ದಿದ್ದು. ನಮ್ಮ ಮನೆಯವರು ನನಗೆ ಆಲೂಗಡ್ಡೆ ಕುರ್ಮಾನೇ ಬೇಕು ದೋಸೆ ಜೊತೆಗೆ ಅಂತ ಹೇಳಿದ್ರು. ಸೊ ನಾವು ಇದ್ದಿದ್ದು 3 ಜನ ಅಲ್ವಾ, ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಮತ್ತು ಶಾರು ನೆನ್ನೆ ಹಾಲೇ ಇತ್ತಲ್ವ, ಅದನ್ನೇ ಕಾಯಿಸ್ಕೊಂಡ್ವಿ. ಸ್ವಲ್ಪ ಬೂಸ್ಟ್ ತಂದಿದ್ರು ನೆನ್ನೆ, ಅದಕ್ಕೆ ಬೂಸ್ಟ್ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಅಂದ್ಕೊಂಡು ಕಾಯಿಸ್ಕೊಂಡ್ವಿ. ಇಲ್ಲಾಂದರೆ ಬರೀ ಹಾಲನ್ನೇ ಹಾಗೆ ಕುಡ್ಕೊತೀವಿ. ಪೂಜೆ ಎಲ್ಲ ಮಾಡಿ ಒಳಗಡೆ ಬರೋವಷ್ಟರಲ್ಲಿ ಟೈಮ್ ಆಗಿತ್ತು. ಅದಕ್ಕೆ ಮೊದಲು ಹಾಲು ಕುಡ್ಕೊಂಡು ಆಮೇಲೆ ತಿಂಡಿಗೆ ರೆಡಿ ಮಾಡೋಣ ಅಂದ್ಕೊಂಡು ನಾನು ಹಾಲು ಕುಡ್ಕೊಂಡೆ. ಇವಾಗ ಆಲೂಗಡ್ಡೆಯನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಅಷ್ಟರಲ್ಲಿ ಬಾದಾಮಿ ಪುಡಿಯವರು ಸಾರ್ಕೊಂಡ್ರು, ಅದಕ್ಕೆ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಯಾರಾದರೂ ಬಂದಾಗ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ ತೊಗೋತಾ ಇದ್ದೀನಿ. ಪಾಪ ಇವರು ತುಂಬ ವರ್ಷಗಳಿಂದ ಮನೆಗೆ ತಂದು ಮಾರ್ತಾರೆ. ಮೊದಲು ನಮ್ಮ ಮಾವ ಅಂಗಡಿ ಇಟ್ಕೊಂಡಿದ್ರು, ಅಂಗಡಿಗೆ ಮಾರ್ತಿದ್ರು. ಅಂಗಡಿಗೆ ಟೀ ಪುಡಿ, ಕಾಫಿ ಪುಡಿ ಮತ್ತು ಪುಳಿಯೋಗರೆ ಪುಡಿ, ಬಾದಾಮಿ ಪುಡಿ ಎಲ್ಲ ಮಾರ್ತಿದ್ರು. ಅದರಿಂದ ಚೆನ್ನಾಗಿ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ನಮ್ಮ ಮಾವನ ಜೊತೆಲಿ. ಬಂದಾಗೆಲ್ಲ ಕೇಳ್ತಿರ್ತಾರೆ ಶಂಕರಪ್ಪನವ್ರು ಚೆನ್ನಾಗಿದ್ದಾರಾ ಅಂತ. ಪಾಪ ಇಷ್ಟು ವಯಸ್ಸಾದರೂ ಇಷ್ಟು ಸ್ವಾಭಿಮಾನದಿಂದ ಮಾರ್ಕೊಂಡು ಜೀವನ ಮಾಡ್ತಾರಲ್ವ, ಅದನ್ನು ನೋಡಿದಾಗ ಖುಷಿ ಆಗುತ್ತೆ. ಅದಕ್ಕೆ ನಾನು ಬಂದಾಗೆಲ್ಲ ಬಾದಾಮ್ ಪೌಡರ್ ತೊಗೋತಾ ಇರ್ತೀನಿ. ಅಪ್ಪ ಇದ್ದಾಗ ನಮ್ಮ ಮನೆಗೆ ಸಪ್ರೇಟಾಗಿ ನಂದಿನಿ ತುಪ್ಪ ಮತ್ತು ಬೂಸ್ಟ್ ಎಲ್ಲ ಅರ್ಧ kg ತಂದು ಕೊಟ್ಬಿಡ್ತಿದ್ರು. ಬಟ್ ಇವಾಗ ಅಪ್ಪ ಇಲ್ಲದೆ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ತೊಗೋತೀವಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಬಾದಾಮ್ ಪುಡಿ ನೇಮು ಸುರಭಿ ಅಂತ, ಸುರಭಿ ಕಂಪ್ನಿದು. ಅಂದರೆ ನನ್ನ ದೊಡ್ಡ ಮಗಳು ನೇಮ್ ಅಲ್ವಾ, ಅದಕ್ಕೆ ಹೇಳಿದೆ. ಆಲೂಗಡ್ಡೆ ಕುರ್ಮಾಗೆ ರುಬ್ಕೊಳ್ಳೋಕ್ಕೆ ಅಂತ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಪುಡಿ, ಒಂದು ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಶುಂಠಿ ಮತ್ತು ಖಾರದ ಪುಡಿ. ಇದಾಗಿದ್ದರೆ ಅದೇ ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವರು ಆಗಲೇ 2 ವಾರ ಆಯಿತು ಸಂತೆಗೆ ಹೋಗಿ. ಸಂತೆಯಲ್ಲಂತೂ ಸಾಮಾನು ಸ್ವಲ್ಪನೂ ಚೆನ್ನಾಗಿಲ್ವಂತೆ. ಅಂದರೆ ತರಕಾರಿಗಳೆಲ್ಲ ಚೆನ್ನಾಗಿಲ್ವಂತೆ. ಆಮೇಲೆ ಬಹಳ ರೇಟ್ ಅಂತೆ. ಅದರಿಂದ ಇವರು ಸಂತೆಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಎಲ್ಲವನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಡೈಲಿ ವ್ಲಾಗ್ನ ಹಾಕಿದ್ರೆ ಯಾಕೋ ಅದು ವ್ಯೂಸ್ ಆಗ್ತಿಲ್ಲ. ಅದಕ್ಕೆ ನಾನು ಹಾಡನ್ನು ಸೇರಿಸಿ ಅಪ್ಲೋಡ್ ಮಾಡಿದ್ದೀನಿ. ಆಲೂಗಡ್ಡೆ ಕುರ್ಮಾಗೂ ಸಹ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ದಪ್ಪವಾಗಿರೋ ಈರುಳ್ಳಿ 2 ತೊಗೊಂಡಿದ್ದೀನಿ. ಬಟಾಣಿ ಕಾಳು ಇನ್ನು ಸ್ವಲ್ಪ ಕಮ್ಮಿ ಹಾಕಿದರೂ ಆಗ್ತಿತ್ತು, ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಎಣ್ಣೆ ಹಾಕಿ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಬಟಾಣಿಯನ್ನು ಹಾಕ್ತೀನಿ. ಬಟಾಣಿಯನ್ನು ನೆನ್ನೆ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಅದು ಚೆನ್ನಾಗಿ ನೆನೆದ್ರೇ ಬೇಯೋದು. ಅದೂ ಅಲ್ಲದೆ ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊತಿಲ್ಲ, ತಪ್ಪಲೆಯಲ್ಲಿ ಮಾಡ್ತಿರೋದ್ರಿಂದ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆಂದಿದೆ ನೋಡಿ. ಕೆಲವೊಂದು ಸಲ ಹೇಗೆ ಮಾಡ್ತೀನಿ ಅಂದರೆ, ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ಮ್ಯಾಶ್ ಮಾಡಿ ಇವಾಗಲೇ ಹಾಕ್ಬಿಡ್ತಿದ್ದೆ ಎಣ್ಣೆ ಜೊತೆಗೆ. ಆದರೆ ನಾನು ಇವತ್ತು ಹಾಗೆ ಮಾಡ್ತಿಲ್ಲ. ಸ್ವಲ್ಪ ಇತ್ತಲ್ವ ಆಲೂಗಡ್ಡೆ, ಇವಾಗಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಎಲ್ಲ ಕಲಸೋಗ್ಬಿಡುತ್ತೆ. ತಿನ್ನುವಾಗ ನಂಚ್ಕೊಳ್ಳೋಕೆ ಸ್ವಲ್ಪನೂ ಸಿಗಲ್ಲ. ಅದರಿಂದ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬೆಂದಮೇಲೆ ಕೊನೆಯಲ್ಲಿ ಇವತ್ತು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಕುರ್ಮಾಗೂ ಅಷ್ಟೇ ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಥರ ಆಗಿಬಿಡುತ್ತೆ, ಆವಾಗ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಈ ಆಲೂಗಡ್ಡೆ ಕುರ್ಮಾ ಚಪಾತಿಗೆ ಮತ್ತು ರೊಟ್ಟಿಗೆ, ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೋಡಿ ಇಷ್ಟು ಗಟ್ಟಿ ಮಾಡ್ಕೊಳ್ಳಿ, ಜಾಸ್ತಿ ನೀರು ಥರ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ.
ಇವಾಗ ಆಲೂಗಡ್ಡೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಸಿಪ್ಪೆ ಬಿಡಿಸ್ಕೊತೀನಿ. ಇಲ್ಲಿ ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಸಿಪ್ಪೆ ಬಿಡಿಸ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನಾನು ಮೊದಲೇ ಹೇಳಿದೆ ಅಲ್ವಾ 2K ಆದಮೇಲೆ ಟ್ರೈಪಾಡ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಇಲ್ಲ, ಆದಷ್ಟು ಬೇಗ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ, ತೊಗೋತೀನಿ. ಇವಾಗ ಚೆನ್ನಾಗಿ ಕುದೀತಾ ಬಂದಿದೆ. ಇವಾಗ ಉಪ್ಪನ್ನು ಹಾಕೋಣ. ಉಪ್ಪನ್ನು ಹಾಕಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿದ್ಮೇಲೆ ನಾವು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಕೊನೆಯಲ್ಲಿ ಹಾಕ್ಕೊಳ್ಳೋಣ. ನನ್ನ ಹತ್ರ ಸ್ಮ್ಯಾಶರ್ ಇಲ್ಲ, ಅದರಿಂದ ನಾನು ಸೌಟ್ನಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ತಗೋಬೇಕು, ತಗೊಳ್ಳೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಇಲ್ಲಿ ನೋಡಿ, ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ನಾನು ವೀಡಿಯೋ ಮಾಡಿಕೊಂಡು ಸ್ಮ್ಯಾಶ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ನಾನು ಹಿಡ್ತಕ್ಕೆ ಸಿಗ್ತಿಲ್ಲ, ಕೈ ಹಿಡ್ತಕ್ಕೆ. ಆಮೇಲೆ ಶಾರು ಇದ್ಲು ಮನೆಯಲ್ಲಿ, ಶಾರೂನ ಕರೆದು ಅವಳ ಕೈಲಿ ಫೋನ್ ಕೊಟ್ಟು ಆಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಸಿಪ್ಪೆ, ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಆಲೂಗಡ್ಡೆ ಸಿಪ್ಪೆ ಎಲ್ಲ ಒಂದು ಕಡೆ ಹಾಕ್ಕೊಂಡಿದ್ದೀನಿ, ಆಚೆ ಹಾಕೋಣ ಅಂತ. ಇಲ್ಲಿ ನೋಡಿ, ಇವಾಗ ಶಾರು ಹತ್ರ ನಾನು ಫೋನನ್ನು ಕೊಟ್ಟು ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ಆಲೂಗಡ್ಡೆಯನ್ನು ಸಪ್ರೇಟಾಗಿ ತಪ್ಪಲೆ ಅಥವಾ ಬೋಸಿಲ್ ಬೇಯಿಸೋದಕ್ಕಿಂತ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಟ್ರೆ ಈ ಥರ ಬೇಗ ಬೇಯ್ಕೊಳ್ಳುತ್ತೆ. ಸ್ವಲ್ಪ ದಪ್ಪಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆಯನ್ನು ಹಾಕಿ ಒಂದು 5 ನಿಮಿಷ ಬೇಯಿಸಿದ್ರೆ ಆಲೂಗಡ್ಡೆ ಕುರ್ಮ ರೆಡಿ ಆಗುತ್ತೆ. ಘಮ ತುಂಬ ಚೆನ್ನಾಗಿ ಬರ್ತಿದೆ. ಕಲರ್ ಕೂಡ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೌದು, ಯಾಕೋ ನನ್ನ ವೀಡಿಯೋಸ್ ಅಷ್ಟು ವ್ಯೂಸ್ ಆಗ್ತಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ಹಾಕುವಂಥ ಎಫರ್ಟ್ನ ಆದಷ್ಟು ಹಾಕ್ತಾಯಿದ್ದೀನಿ. ಎಲ್ಲರಿಗೂ ಯಾವ ರೀತಿ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೂ ಅಷ್ಟು ಗೊತ್ತಿರಲ್ಲ ಅಲ್ವಾ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ದೋಸೆ ಸಂಪಳ ಕೂಡ ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಎಲ್ಲರಿಗೂ ನೇರವಾಗಿ ನಾನು ಕೆಲಸ ಮಾಡ್ತಾ ವಿಡಿಯೋ ಮಾಡೋದು ಇಷ್ಟ ಆಗುತ್ತೆ. ಆದರೆ ನಾನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ವೀಡಿಯೋಗಳಲ್ಲಿ ಜಾಸ್ತಿ ನಾನು ಕಾಣಿಸಿರಲ್ಲ. ಇವಾಗ ದೋಸೆ ತವ ಚೆನ್ನಾಗಿ ಕಾದಿದೆ. ನೀರನ್ನು ಹಾಕಿ ದೋಸೆಯನ್ನು ಹಾಕ್ತಾಯಿದ್ದೀನಿ. ದೋಸೆ ಗರಿಗರಿಯಾಗಿ ಬರಲಿ ಅಂತ ನಾನು ಸ್ವಲ್ಪ ತೆಳುವಾಗಿ ಹಾಕಿದೆ. ನಾನು ದೋಸೆ ಕಲ್ಲನ್ನು ಬೆಳಗ್ಬಿಟ್ಟಿದ್ದೆ, ಅದರಿಂದ ಫಸ್ಟು ದೋಸೆ ಸರಿಯಾಗಿ ಬರಲಿಲ್ಲ. ಫಸ್ಟ್ ದೋಸೆ ಸರಿಗೆ ಬರಲಿಲ್ಲ ಅಂದರೆ 2ನೇ ದೋಸೆ ಆದರೂ ಚೆನ್ನಾಗಿ ಹಾಕಿ ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಇರಲಿಲ್ಲ. ನಾನು ಮೊದಲೇ ಹೇಳ್ದೆ ಅಲ್ವಾ ಇವತ್ತೆಲ್ಲಿಗೋ ಹೋಗ್ತಾಯಿದ್ದೀನಿ ಅಂತ. ಸೊ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಅದೇ ದೋಸೆಯನ್ನು ತಟ್ಟೆಗೆ ಹಾಕಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ದೋಸೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ಯಾರೂ ತಪ್ಪು ತಿಳ್ಕೊಬೇಡಿ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬಂತು. ಫಸ್ಟ್ ದೋಸೆ ಮಾತ್ರ ಚೆನ್ನಾಗಿ ಬಂದಿಲ್ಲ. ಕುರ್ಮ ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹೀಗೆಲ್ಲ ಮನೆಯಲ್ಲಿ 3 ಜನ 4 ಜನ ಅಷ್ಟೇ ಇರ್ತೀರ. ಸೊ ಸ್ವಲ್ಪನೇ ಮಾಡಿಕೊಂಡ್ರು ಸಾಕಾಗತ್ತೆ. 1 ಟೈಮ್ 2 ಟೈಮ್ ನನಗೆ ಇವತ್ತೆಲ್ಲ ಆಗಿ ನಾಳೆ ಬೆಳಗ್ಗೆಗೂ ಕೂಡ ಸ್ವಲ್ಪ ಮಿಕ್ಕಿತ್ತು. ಅಂದರೆ ಮಧ್ಯಾಹ್ನದ ಊಟಕ್ಕೆ ನಾನು ಕೂಡ ಇರಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ಯಾವುದೋ ಮದುವೆ ಇದೆ ಅಂತ ಹೋದರು. ಅದರಿಂದ ದೋಸೆ ಇನ್ನೂ ಮಿಕ್ಕಿತ್ತು. ಅಂದರೆ ದೋಸೆ ಸಂಪಳ ಇನ್ನೂ ಮಿಕ್ಕಿತ್ತು. ಮಧ್ಯಾಹ್ನ ಶಾರು ಮಾತ್ರ ಹಾಕ್ಕೊಂಡು ತಿಂದಿರೋದು. ನಾನು ಯಾವಾಗಲೂ ಹೇಳೋ ಹಾಗೆ ನನಗೆ ಇಡ್ಲಿಗಿಂತ ದೋಸೆ ತುಂಬ ಇಷ್ಟ ಆಗುತ್ತೆ. ಇನ್ಮೇಲೆ ಸ್ಕೂಲ್ ಶುರು ಆಗ್ತಿರೋದ್ರಿಂದ ವಾರಕ್ಕೊಂದ್ಸಲ ದೋಸೆ ಮಾಡೇ ಮಾಡ್ತೀನಿ. ಇಡ್ಲಿ ಮಾಡೋದು ಅಪರೂಪ ಅಲ್ಲ, ಇಡ್ಲಿ ಮಾಡೋದೇ ಇಲ್ಲ. ಇವಾಗ ಇದನ್ನು ನಾನು ಶಾರುಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೂ ಅವಳು ಅಮ್ಮ ಬಟಾಣಿ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಕಡಿಮೆ ಹಾಕಬೇಕಿತ್ತು ಅಂತ ಹೇಳ್ತಿದ್ಲು. ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳಿದ್ರು. ಹೌದು, ಬಟಾಣಿ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ನನಗೂ ಕೂಡ ಅನ್ನಿಸ್ತಾಯಿತ್ತು. ನೀವು ಮಾಡ್ಕೊಳ್ಳುವಾಗ ಬಟಾಣಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ನಾನು ನಿಮಗೆ ಹೇಳಿದೆ ಅಲ್ವಾ, ಫಸ್ಟ್ ದೋಸೆ ಮಾತ್ರ ಚೆನ್ನಾಗಿ ಬರಲಿಲ್ಲ, ಆಮೇಲೆ ಚೆನ್ನಾಗಿ ಬಂತಂತ. ನೋಡಿ, ಇವಾಗ ನಾನು ದೋಸೆ ತಿಂತಾಯಿದ್ದೀನಿ. ನನಗೆ ದೋಸೆ ತಿನ್ನೋದಕ್ಕೂ ಸಹ ಟೈಮ್ ಇಲ್ಲ. ನೆನೆದು ಹೇಗಿದ್ರು ಸೊಪ್ಪಿನ ಬಜ್ಜಿ ಇತ್ತು, ಸ್ವಲ್ಪ ತಂಗ್ಳನ್ನ ಕೂಡ ಇತ್ತು, ತಿನ್ಕೊಂಡು ಹೋಗೋಣ ಅಂದ್ಕೊಂಡೆ. ಆದರೆ ದೋಸೆ ಮತ್ತು ಕುರ್ಮವನ್ನ ನೋಡ್ತಾ ತಿಂದೇ ಇರೋದಕ್ಕೆ ಮನಸ್ಸಾಗಲಿಲ್ಲ. ಸೊ ತಿಂದ್ಕೊಂಡೆ. ನೋಡಿ, ನಾನು ಒಬ್ಬಳೇ ಎಲ್ಲಿಗೋ ಹೋಗ್ತಿದ್ದೀನಿ. ನಾನು ಒಬ್ಬಳೇ ಹೋಗ್ತಿರೋದಲ್ಲ, ನಾನು ಪಟ್ಟಣದವರೆಗೆ ಒಬ್ಬಳೇ ಹೋಗಿದ್ದು. ಅಲ್ಲಿಂದ ಅಶ್ವಿನಿ ಅಕ್ಕ ಮತ್ತು ಸುನಿ ಅಣ್ಣ ಬಂದಿದ್ದರು ಅಂತ ಹೇಳಿದ್ರೆ, ನಾನು ಅಶ್ವಿನಿ ಅಕ್ಕ ಸುನಿ ಅಣ್ಣ ಹೋಗಿದ್ದು. ಎಲ್ಲಿಗೆ ಹೋಗಿದ್ದು ಅಂತ ಗೊತ್ತಾ? ಇವತ್ತು ಐಶುಗೆ ಕಾಲೇಜ್ಗಳನ್ನ ವಿಚಾರಿಸ್ಕೊಂಡು ಬರೋಣ ಅಂತ ಹೋಗಿದ್ದು. ಇದೇನಿದು CET ರಿಸಲ್ಟ್ ಬರೋದಕ್ಕೂ ಮುಂಚೆ ಹೋಗಿದ್ದಾರೆ ಅಂದ್ಕೊಂಡ್ರ? ಅಶ್ವಿನಿ ಅಕ್ಕಂಗಂತೂ ತುಂಬ ಟೆನ್ಷನ್ನು, ಏನಾಗುತ್ತೋ ಅಂತ. ಅದರಿಂದ ಬಾ ಒಂದ್ಸಲ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿದ್ರು. ಅದರಿಂದ G3S ಮತ್ತು PS ಕಾಲೇಜಲ್ಲಿ ವಿಚಾರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ.
ಆದರೂ ಈಗಂತೂ ಮಕ್ಕಳು ಚೆನ್ನಾಗಿ ಓದಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಚೆನ್ನಾಗಿ ದುಡ್ಡಿಟ್ಕೊಂಡಿರಬೇಕು. ಆವಾಗ ಮಾತ್ರ ನಾವು ಅಂದ್ಕೊಂಡಿದ್ದ ಕಾಲೇಜಲ್ಲಿ ಸೇರಿಸೋದಕ್ಕೆ ಸಾಧ್ಯ. ಇವಾಗ ನಾವು ಸುಮ್ಮನೆ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಿ ಆಮೇಲೆ ಸಿ ಇ ಟಿ ರಿಸಲ್ಟ್ ಬಂದಮೇಲೆ ಅದನ್ನು ಸಿ ಇ ಟಿ ರಿಸಲ್ಟ್ಗೆ ಕನ್ವರ್ಟ್ ಮಾಡ್ಕೋತೀರಾ ಸಿ ಇ ಟಿ ರ್ಯಾಂಕಿಂಗ್ಗೆ ಅಂತ ಹೇಳಿದ್ರೆ ಎಲ್ಲೂ ಸಹ ಕನ್ವರ್ಟ್ ಮಾಡ್ಕೊಳ್ಳಲ್ಲ. ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸಿದ್ಮೇಲೆ ಅದು ಅದೇ ಲೆಕ್ಕ ಬರುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ನಾವೆಲ್ಲೂ ಅಡ್ಮಿಷನ್ ಮಾಡಲಿಲ್ಲ, ವಾಪಸ್ ಬಂದಿದ್ದಾಯಿತು. ಕಾಲೇಜಂತೂ ತುಂಬ ಚೆನ್ನಾಗಿದೆ, G3S. ಮತ್ತು ಇಲ್ಲಿ ಬರೀ ಗರ್ಲ್ಸ್ ಕಾಲೇಜು, ಬಾಯ್ಸ್ ಇಲ್ಲ, ಕೋ ಎಜುಕೇಷನ್ ಇಲ್ಲ. ಇಲ್ಲಿಂದ ನಾವು PES ಕಾಲೇಜ್ಗೆ ಹೋದ್ವಿ ಮಂಡ್ಯಕ್ಕೆ. ಫಸ್ಟು ಮೈಸೂರಿಗೆ ಹೋಗಿದ್ದು, ಆಮೇಲೆ PES ಕಾಲೇಜ್ಗೆ ಹೋಗಿದ್ದು. ನಾನು G3S ಒಳಗಡೆ ಹೋಗುವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ. ಕಾಲೇಜ್ ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನಾನು BEಗೆ ಸೇರಿಸ್ಬೇಕಂತ ಅಂದ್ಕೊಂಡಿದ್ದೀನಿ, CSA ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಐಶುಗೆ. ಅದರಿಂದ ನಾವು ಕಾಲೇಜ್ನ ಹುಡ್ಕೊಂಡು ಬಂದಿದ್ದು. ನಾನು ಒಬ್ಬಳೇ ಆಗಿದ್ದರೆ ನಮ್ಮ ಅಪ್ಪರಾಣೆ ನಾನಂತೂ ಬರ್ತಿರಲಿಲ್ಲ. ಅಶ್ವಿನಿ ಅಕ್ಕ ಹೋಗಿದ್ದು ಬರೋಣ ಬಾಬಾ ಅಂತ ಹೇಳಿದ್ರಲ್ವ. ಸೊ ಹೇಗಿದ್ದು ಜೊತೆ ಸಿಕ್ಕಿದ್ದಾರೆ, ಹೇಗಿದ್ದರೂ ಹೋಗಿ ನೋಡ್ಕೊಂಡು ಬಂದಂಗೂ ಆಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು. ಮಕ್ಕಳನ್ನ ಚಿಕ್ಕ ಚಿಕ್ಕ ಸ್ಕೂಲಿಗೆ ಕಳಿಸಿ ಅಭ್ಯಾಸ, ಇವಾಗ ಇಷ್ಟು ದೊಡ್ಡ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಚೆನ್ನಾಗಿ ಕಂತೆ ಇಟ್ಕೋಬೇಕು. ನೋಡಿ, ಇಡೀ ಕಾಲೇಜ್ ಒಳಗಡೆ ಸಹ ನಾಯಿ ಮರಿಗಳಿವೆ. ನಮಗೆ 2 ಕಾಲೇಜ್ ನೋಡಿದ್ದೆ ಸುಸ್ತಾಗಿತ್ತು, ಸಖತ್ ಒಂಥರ ಟೆನ್ಷನ್ನೇ ಆಗೋಯಿತು. ಮನೇಲಿ ಇದ್ದಿದ್ರೆ ನೆಮ್ಮದಿಯಾಗಿರ್ಬೋದಾಗಿತ್ತೇನೋ. 2 ಕಾಲೇಜು ವಿಚಾರಿಸ್ಕೊಂಡು ಬಂದಿದ್ದೆ, ಸ್ವಲ್ಪ ಟೆನ್ಷನ್ ಆಯಿತು. ಅದಾದಮೇಲೆ ಅಲ್ಲಿಂದ ಸುನಿಯಣ್ಣನ ಅತ್ತೆ ಮನೆ ಇದೆ ಅಲ್ಲಿ ಕಿರ್ಗೊಂದೂರಿನಲ್ಲಿ, ಅಲ್ಲಿ ಕರ್ಕೊಂಡು ಹೋದರು. ಪಾಪ ಅವರು ನಾವು ಹೋಗುವಷ್ಟರಲ್ಲಿ ಅಡುಗೆ ಮಾಡ್ಕೊಂಡು ಕಾಯ್ಕೊಂಡಿದ್ರು. ಊಟ ಎಲ್ಲ ಆಯ್ತು ನಮ್ಮದು. ಕೇಸರಿ ಬಾತ್ ಸಹ ಮಾಡಿದ್ರು, ಅದನ್ನು ತಿಂತ ಕೂತಿದ್ದೀವಿ. ಅಲ್ಲಿಂದ ನನ್ನನ್ನು ಅಶ್ವಿನಿ ಅಕ್ಕ ಮತ್ತು ಸುನಿಯಣ್ಣ ಊರಿಗೆ ಕರ್ಕೊಂಡು ಬಂದುಬಿಟ್ರು. ಅಂತ ಹೇಳಿದ್ರೆ ಅಶ್ವಿನಿ ಅಕ್ಕನ ಅಣ್ಣನ ಮಗಳಿಗೆ ಈ ಸಲ ಫಸ್ಟ್ PUC ಇದ್ದಾಳೆ ಅವಳು. ಐಶುದ್ ಬುಕ್ಸ್ ಬೇಕಾಗಿತ್ತಂತೆ, ಫಸ್ಟ್ PU ಮತ್ತು ಸೆಕೆಂಡ್ PUದು. ಸೊ ನಾನು ಅದಕ್ಕೆ ಇವತ್ತೇ ಕೊಡೋಣ ಅಂದ್ಕೊಂಡು ಬನ್ನಿ ಅಂತ ಹೇಳಿದೆ. ಪಾಪ ಅವರು ಮನೆಗೆ ಕರ್ಕೊಂಡು ಬಂದುಬಿಟ್ರು. ಅದಾದಮೇಲೆ ಕರ್ಬೂಜ ಹಣ್ಣು ನಿಮ್ಗೆ ಹೇಳಿದೆ ಅಲ್ವಾ, ಅಮ್ಮ ತಂದುಕೊಟ್ಟಿದ್ರಂತ. ಜ್ಯೂಸ್ ಮಾಡೋಣ ಅಂದ್ಕೊಂಡು ಎಲ್ಲ ಹೊರ್ಕೊಂಡು ಕಟ್ ಮಾಡಿಕೊಂಡೆ. ಆದರೆ ಅವ್ರ ಅದೃಷ್ಟಕ್ಕೆ ಕರೆಂಟೇ ಇರಲಿಲ್ಲ. ಕೊನೆಗೆ ನಾನು ಅದನ್ನು ಪ್ಲೇಟ್ಗೆ ಹಾಕ್ಕೊಟ್ಟು, ನಮ್ಮ ಹತ್ರನೇ ನಿಂಬೆಹಣ್ಣು ಇತ್ತಲ್ವ, ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ಟೆ. ಅದನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಕರ್ಬೂಜ ಹಣ್ಣು ಜ್ಯೂಸ್ ಇಷ್ಟ ಆಗುತ್ತೆ, ನಾವು ಸಹ ಕುಡ್ದಂಗೆ ಆಗುತ್ತೆ ಅವ್ರ ಜೊತೆಗೆ ಅಂದ್ಕೊಂಡು ಕಟ್ ಮಾಡಿಕೊಂಡೆ. ಎಲ್ಲದಕ್ಕೂ ಅದೃಷ್ಟ ಬೇಕು. ಕರೆಂಟ್ ಇಲ್ಲದೇ ಇರೋದು ನಾನು ನೋಡಲಿಲ್ಲ. ಕೊನೆಗೆ ಅವ್ರು ನಮಗೆ ಬಾಯ್ ಮಾಡಿ ಅವ್ರ ಮನೆ ಕಡೆಗೆ ಹೋದರು. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಶ್ವಕರ್ಮ ಅಂತ ಯಾರೋ ಫ್ರೆಂಡ್ ಕಾರ್ ಅವ್ರದ್ದರ ನಾನು ಮಾಡ್ತಾನೆ ಕಳಿಸ್ತೀನಿ. ನಾನು ಯಾರು ಮಾಡಬೇಡಿ, ಹೊಡೆದಾಕ್ಬಿಡ್ತೀನಿ. ಚೆನ್ನಾಗಿದ್ದೀವಿ ಕನಕ. ಮಾವಿನ ಟೇಸ್ಟ್ ಎಲ್ಲ ಹಾಕೋಣ. ಚೆನ್ನಾಗಿಲ್ವಾಗ ಕಾಯಿ ತರದು ಕುಯ್ಕೊಳ್ಳ. ಸುಮ್ಮನೆ ಇದು ಚಾರ್ಜಿಲ್ಲ ನೋಡಿ. ಪಪ್ಪನ ಫೋನ್ ಹಾಕ್ಬಿಟ್ಟು ಹೋಗೈತೆ, ನೀನು ಇಸ್ಕೊಂಡಿದ್ಯಾ? ನಾನು ಶಾರುಗ್ ವಿಡಿಯೋ ಮಾಡೋದಕ್ಕೆ ಹೇಳಿದ್ದೆ, ಜೊತೆಗೆ ಸುನಿಯಣ್ಣ ಕೂಡ ವಿಡಿಯೋ ಮಾಡ್ಕೊಂಡಿದ್ರು. ಸೊ ಅದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ಒಂದಿಬ್ಬರು ಹುಡುಗರು ಟ್ಯೂಷನ್ಗೆ ಬಂದಿದ್ದರು. ಅವರು ಯಾವುದೋ ಮದುವೆ ಇದೆ ಅಂತ ಇವತ್ತು ಬಂದಿಲ್ಲ. ಇವತ್ತು 3 ಜನ ಹೊಸದಾಗಿ ಬಂದಿದ್ದಾರೆ. ನೋಡಿ ರೂಟ್ ಪ್ಲೇಸಲ್ಲಿ ಯಾವ ರೂ ಇದೆ ಅಂತ. ರಜದಲ್ಲಿ ಎಲ್ಲರೂ ಮರೆತರೆ ಇದೇ ಕೆಲಸ ಆಗೋದು. ಎಲ್ಲ ಮಕ್ಕಳು ಕೂಡ ಎಲ್ಲವನ್ನು ಮರ್ತಿರ್ತಾರೆ. ತುಂಬ ಚೆನ್ನಾಗಿ ಓದೋ ಮಕ್ಕಳು ಕೂಡ ಎಲ್ಲವನ್ನು ಮರ್ತಿರ್ತಾರೆ. ಈಗ ಹೊಸದಾಗಿ ಅವ್ರಿಗೆ ಹೇಳ್ಕೊಡ್ಬೇಕು. ನಿಶಾಂತ್ ನೋಡು, ಹಾಯ್ ಮಾಡಿ. ಚಂದ ನೋಡಲೇ ಇಲ್ಲ, ಈಗ ಮಾಡು.
ಈ ಮಗು ಮಗ್ಗಿ ಹೇಳೋದನ್ನು ಕೇಳುವಾಗ ನಿಮಗೆ ಬಾಲ್ಯದ ನೆನಪಾಗತ್ತೆ ಅನಿಸುತ್ತಲ್ವ. ರಾತ್ರಿ ಕರೆಂಟ್ ಇರಲಿಲ್ಲ, ಅದಕ್ಕೆ ನಾನು ಕ್ಯಾಂಡಲ್ ಹಚ್ಕೊಂಡಿದ್ದೀನಿ. ಕೊನೆಗೆ ಫೋನ್ನಲ್ಲಿ ಬ್ಯಾಟ್ರಿ ಆನ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿಕೊಂಡೆ. ಹಾಲು ಸ್ವಲ್ಪ ಮಿಕ್ಕಿತ್ತು. ನಾನು ಮೊದಲೇ ಹೇಳಿದೆ ಅಲ್ವಾ, ದೋಸೆ ಸಂಪಳ ಎಲ್ಲ ಇತ್ತು. ನಾನು ಬೆಳಿಗ್ಗೆ ಸರಿಯಾಗಿ ದೋಸೆ ತಿಂದಿರಲಿಲ್ಲ, ಒಂದೇ ದೋಸೆ ತಿಂದ್ಕೊಂಡು ಹೋಗಿದ್ದು. ಅದಕ್ಕೆ ಇವಾಗ ಮತ್ತೆ ದೋಸೆ ಹಾಕ್ಕೊಂಡೆ ತಿಂತಾಯಿದ್ದೀನಿ. ಈ ಸಾಂಬಾರು ಇವಾಗಲೂ ಹಾಗೆ ಇನ್ನೂ ಸ್ವಲ್ಪ ಬೆಳಗ್ಗೆ ಮಿಕ್ಕೊಂತು. ಅಂದರೆ ನಾನು ಮೊದಲೇ ಹೇಳ್ದಾಗೆ ಮನೇಲಿ ಯಾರೂ ಸರಿಯಾಗಿ ಊಟ ಮಾಡಿಲ್ಲ ಇವತ್ತು, ಅದರಿಂದ ಮಿಕ್ಕೊಂಡಿದ್ದೆ. ಅಮ್ಮ ಪಾಪ ಎಲ್ಲಾದರೂ ಹೊರಗಡೆ ಹೋದಾಗ ಅವ್ರ ಮನೆಗೆ ಏನು ತರ್ತಾರೋ ನಮ್ಮ ಮನೆಗೂ ಸಹ ತಂದಿರ್ತಾರೆ. ಇವತ್ತು ಸಹ ಅವರೆಲ್ಲೋ ಹೋಗಿದ್ರು. ರೀತು ಸ್ವಲ್ಪ ಏನೋ ಕೆಲಸ ಓಡಾಡ್ತಾ ಇದ್ದಾರೆ ಅವರು. ಇವತ್ತು ಮಾವಿನ ಹಣ್ಣು ತಂದುಕೊಟ್ಟಿದ್ದಾರೆ. 2 ಆಗಲೇ ತಿಂದು ಖಾಲಿಯಾಗಿದೆ. ಇವಾಗಿನ 4 ಉಳ್ಕೊಂಡಿದೆ.